ಕಾರವಾರ ಮಹಾರಾಷ್ಟ್ರಕ್ಕೆ ಸೇರಿದ್ದು ಪವಾರ್ ಕಿರಿಕ್ ತಿರುಗೇಟು ನೀಡಿದ್ದ ಸಚಿವ ಹೆಬ್ಬಾರ್, ಶಾಸಕಿ ರೂಪಾಲಿ ನಾಯ್ಕ್. ಮತಾಂತರದ ದಾಖಲೆ ಇದ್ರೆ ತನ್ನಿ, ಇಲ್ಲವಾದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಶಾಂತರಾಮ್ ಸಿದ್ದಿಗೆ ಡಿಯೋಗ್ ಸಿದ್ದಿ ಸವಾಲು. ವೀರಮಾರುತಿ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳ್ಳತನ, ಹೊಳೆಗೆ ಹಾರಿ ಮಹಿಳೆ ಸಾವು, ಕಡಿನ್ಬಾಳದಲ್ಲಿ ಘಟನೆ. ರಾಜ್ಯದ ಗಡಿಭಾಗದ ಬಗ್ಗೆ ಮತ್ತೆ ಮಹಾರಾಷ್ಟ್ರ ತಗಾದೆ ಆರಂಭವಾಗಿದ್ದು, ಕಾರವಾರ ನಮಗೆ ಸೇರಿದ್ದು ಅಂತ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿಕೆಗೆ ಜಿಲ್ಲೆಯಲ್ಲಿ ತೀವ್ರ ಖಂಡನೆ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್, ಅಜಿತ್ ಪವಾರ್ ಕಾರವಾರ ಸಹ ತಮ್ಮಗೆ ಸೇರಿದ್ದು ಅಂತ ಏನು ಹೇಳಿಕೆ ನೀಡಿದ್ದಾರೆ, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ ಯಾವ ಕಾರಣಕ್ಕೂ ನಮ್ಮ 1 ಇಂಚು ಜಾಗವನ್ನ ಬಿಟ್ಟುಕೊಡಲು ಬರುವುದಿಲ್ಲ ಎನ್ನುವ ಮೂಲಕ ಪವಾರ್ಗೆ ತಿರುಗೇಟು ನೀಡಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಪವಾರ್ ಅವರು ಕರ್ನಾಟಕದ ಬೆಳಗಾಂ ಮತ್ತು ಕಾರವಾರವನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ಮಾತು ಅತ್ಯಂತ ಉದ್ದಟತನ. ಇದನ್ನು ನಾನು ಬಲವಾಗಿ ಖಂಡಿಸ್ತೇನೆ. ಕಾರವಾರ ಜಿಲ್ಲೆಯ ಜನ ಇವರ ಹೇಳಿಕೆ ಕವಡೆ ಕಾಸು ಕಿಮ್ಮತ್ತಿರುವಂಥ ಹೇಳಿಕೆ, ಈ ಹೇಳಿಕೆ ಮಹತ್ವವನ್ನು ಕೊಡಬೇಕಂತ ಅವಶ್ಯಕತೆ ಇಲ್ಲ. ಕರ್ನಾಟಕ ಯಾವ ಕಾಲದಲ್ಲಿಯೂ ಕೂಡ 1 ಇಂಚ್ ನೆಲವನ್ನು ಕೂಡ ಕರ್ನಾಟಕ ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಪವಾರ್ ಅವರ ಹೇಳಿಕೆಯನ್ನು ನಾನು ಬಲವಾಗಿ ಖಂಡಿಸ್ತೇನೆ. ಇನ್ನು ಈ ಬಗ್ಗೆ ಮಾತನಾಡಿದ ಕಾರವಾರದ ಶಾಸಕಿ ರೂಪಾಲಿ ನಾಯ್ಕ್, ಕರ್ನಾಟಕದಲ್ಲಿ ಕೋಲಾಹಲ ಎಬ್ಬಿಸಲು ಮರಾಠಿಗರ ಹುನ್ನಾರ ನಡೆಸಲಾಗುತ್ತಿದೆ. ಕರ್ನಾಟಕದ ಗಡಿಭಾಗ ಎಂದಿಗೂ ಮಹಾರಾಷ್ಟ್ರದಲ್ಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮರಾಠ ಪ್ರಾಧಿಕಾರ ರಚನೆ ಮಾಡುವ ಮೂಲಕ ಮಹಾರಾಷ್ಟ್ರ ಸಮುದಾಯಕ್ಕೆ ಕೊಡುಗೆ ನೀಡಿದ್ದಾರೆ. ಕಾರವಾರ ಮತ್ತು ಬೆಳಗಾವಿ ಗಡಿಭಾಗ ಕರ್ನಾಟಕದ್ದು. ಕರ್ನಾಟಕದಲ್ಲಿರುವ ಮರಾಠಿಗರೆಲ್ಲರೂ ಕನ್ನಡಿಗರೇ. ಮರಾಠಿಗರ ಬೆಳಗಾವಿ ಕಾರವಾರ ಕನಸನ್ನ ಸಿಎಂ ನುಚ್ಚು ನೂರು ಮಾಡಿದ್ದಾರೆ. ಅಜಿತ್ ಪವಾರ್ ಹಾಗೂ ಮಹಾರಾಷ್ಟ್ರದವರು ಮೊದಲು ಅವರ ಗಡಿಯನ್ನ ಕಾಯ್ದುಕೊಳ್ಳಲು ಯಾವುದೇ ಕಾರಣಕ್ಕೂ ಕರ್ನಾಟಕದ ಭಾಗವನ್ನ ಮಹಾರಾಷ್ಟ್ರಕ್ಕೆ ಬಿಡುವ ಪ್ರಶ್ನೆ ಇಲ್ಲ ಎನ್ನುವ ಮೂಲಕ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ಗೆ ಕಾಲಿಡಲು ಬಿಡುವುದಿಲ್ಲ ಎನ್ನುವ ಮೂಲಕ ತೀವ್ರವಾಗಿ ಟೀಕಿಸಿದ್ದಾರೆ. ಒಂದು ಗಡಿಯನ್ನು ಕಾಯ್ಕೊಳ್ಳುವಂತದ್ದು ಅವರು ಮಾಡ್ಲಿ, ಅದನ್ನು ಬಿಟ್ಕೊಂಡು ನಮ್ಮ ಕರ್ನಾಟಕ ಒಂದು ಗಡಿ ಭಾಗಕ್ಕೆ ಅವರು ಕಣ್ಣಾಕೋದನ್ನು ಬಿಟ್ಕೊಂಡು ನಾವು ಕನ್ನಡಿಗರು ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ವಿ. ಮರಾಠರಾದ್ರೂ ಕೂಡ ಕನ್ನಡ ಭಾಗದಲ್ಲಿ ಇರುವುದರಿಂದ ನಾವು ಕನ್ನಡಿಗರು. ಸಂಪೂರ್ಣವಾದ ಕರ್ನಾಟಕದ ಹಕ್ಕು ನಮಗೆಲ್ಲರಿಗೂ ಇದೆ, ಖಂಡಿಸ್ತೇವೆ. ಅವರು ಇವತ್ತು ಕನ್ನಡ ಮತ್ತು ಮರಾಠರ ಒಂದು ಇದರಲ್ಲಿ ಕೋಲಾಹಲ ಎಬ್ಬಿಸಲಿಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ಉತ್ತರ ಕನ್ನಡದಲ್ಲಿ ವಾಸವಾಗಿರೋ ಬುಡಕಟ್ಟು ಹಾಗೂ ಸಿದ್ದಿ ಜನಾಂಗಕ್ಕೆ ಸೇರಿರುವ ಅನೇಕರು ಅನ್ಯ ಧರ್ಮಕ್ಕೆ ಸೇರುವ ಮೂಲಕ ಸರ್ಕಾರ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಇತ್ತೀಚೆಗೆ ವಿಧಾನ ಪರಿಷತ್ನ ಸದಸ್ಯ ಶಾಂತರಾಮ್ ಸಿದ್ದಿ ಅವರು ನೀಡಿರುವಂತಹ ಹೇಳಿಕೆಗೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗಿದ್ದು, ಸಿದ್ದಿ ಜನಾಂಗ ಮತಾಂತರ ಆಗಿರುವ ಬಗ್ಗೆ ಶಾಂತರಾಮ್ ಸಿದ್ದಿ ದಾಖಲೆ ಸಹಿತ ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದ್ರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಅಖಿಲ ಕರ್ನಾಟಕ ದಲಿತ ಸಿದ್ದಿ ಸಮುದಾಯದ ಹಿತ ಹೋರಾಟ ಸಮಿತಿಯ ಡಿಯೋಗ್ ಸಿದ್ದಿ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಕಾರವಾರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಪ್ರಸ್ತಾಪಿಸಿದ್ದಾರೆ. ಜಿಲ್ಲೆಯಲ್ಲಿ ವಾಸವಾಗಿರುವಂತಹ ಬುಡಕಟ್ಟು ಸಿದ್ದಿ ಸಮುದಾಯದಲ್ಲಿ ಹಿಂದೂ ಸಿದ್ದಿ ಹಾಗೂ ಕ್ರಿಶ್ಚಿಯನ್ ಸಿದ್ದಿ ಹಾಗೂ ಮುಸ್ಲಿಂ ಸಿದ್ದಿಗಳಿದ್ದಾರೆ. ಅವರ ಧರ್ಮ ಆಚರಣೆ ಬೇರೆ ಬೇರೆ ಆಗಿದ್ದು ಎಲ್ಲರೂ ಒಂದೇ ಮೂಲದವರಾಗಿದ್ದಾರೆ. ಸಿದ್ದಿ ಸಮುದಾಯದ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಸಮುದಾಯದವರನ್ನ ಪರಿಶಿಷ್ಟ ಪಂಗಡದಿಂದ ಕೈಬಿಟ್ರೆ ಅನ್ಯಾಯವಾಗಲಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಚರ್ಚೆ ನಡೆಸಿ ಪರಿಹಾರ ನೀಡಬೇಕು. ಈ ರೀತಿಯಾಗಿ ಹೇಳಿಕೆ ನೀಡಿರುವಂತಹ ಶಾಂತರಾಮ್ ಸಿದ್ದಿ ಅವರಿಗೆ ಇದು ಶೋಭೆ ತರುವಂತದ್ದಲ್ಲ. ದಾಖಲೆ ಇದ್ರೆ ಚರ್ಚೆಗೆ ಬರಲಿ ಅಂತ ಡಿಯೋಗ್ ಸಿದ್ದಿ ಸವಾಲ್ ಹಾಕಿದ್ದಾರೆ. ಕ್ರಿಶ್ಚಿಯನ್ ಸಿದ್ದಿ, ಮುಸ್ಲಿಂ ಸಿದ್ದಿ ಮತಾಂತರ ಆಗ್ತಾ ಇದ್ದಾರೆ, ಅವರಿಗೆ ಪರಿಶಿಷ್ಟ ಪಂಗಡದ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ನಮಗೆ ತುಂಬ ಆಘಾತವಾಯಿತು, ನೋವಾಯಿತು. ಶಾಂತರಾಮ್ ಸಿದ್ದಿ ಮೇಲೆ ಸಿಟ್ಟು ಕೂಡ ಬಂತು. ನಾನಿವಾಗ ಹೇಳೋದಿಷ್ಟೇ, ಶಾಂತರಾಮ್ ಸಿದ್ದಿ ಅವರು ಇಂತಿಂಥವರು ಇವತ್ತು ಇಂತಿಂಥ ದಿನ ಇವರು ಮತಾಂತರ ಆಗಿದ್ದಾರೆ ಅಂತೇಳಿ ನಮ್ಮ ಎದುರಿಗೆ ಪಟ್ಟಿ ತೋರಿಸ್ಬೇಕು. ಅವರಿಗೆ ನಾವು ಏನು ಮಾಡಬೇಕು, ಅವರು ನಾವು ಸೇರಿಗೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾವು ರೆಡಿ. ಆದರೆ ಆ ಪಟ್ಟಿ ಇಲ್ಲ, ಮತ್ತೆ ಸುಮ್ಮನೆ ಏನು ಒಂದು ಹೇಳಿಕೆ ಕೊಡ್ತೇನೆ ಅಂತೇಳಿ ಹೇಳಿಕೆ ಕೊಟ್ಟರೆ ಆ ಹೇಳಿಕೆಗೆ ನಾನು ಖಂಡಿಸ್ತೇನೆ. ಮತ್ತು ಶಾಂತರಾಮ್ ಸಿದ್ದಿ ಈ ಪಟ್ಟಿ ಸರಿಯಾಗಿ ನಮಗೆ ಕೊಡದೇ ಇದ್ದಿದ್ದಲ್ಲಿ ಅವರು ತನ್ನ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಇದು ಬಿಜೆಪಿ ಸರ್ಕಾರಕ್ಕೂ ಶೋಭೆ ತರುವಂಥದ್ದು, ಇದು ಹೇಳಿಕೆ ಅಲ್ಲ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ.
ಮಾನಸಿಕವಾಗಿ ನೊಂದ ಮಹಿಳೆಯೊಬ್ಬರು ಹೊಳೆಗೆ ಹಾರಿ ಸಾವನ್ನಪ್ಪಿರುವ ಘಟನೆ ಹೊನ್ನಾವರ ತಾಲೂಕಿನ ಹಡಿನ್ಬಾಳದ ಜಂಬೋಳಿಯಲ್ಲಿ ನಡೆದಿದೆ. ಮಂಜುಳಾ ಮಂಜುನಾಥ್ ನಾಯ್ಕ್ 45 ವರ್ಷದವರು ಹೊಳೆಗೆ ಹಾರಿ ಸಾವನ್ನಪ್ಪಿರುವಂತಹ ಮಹಿಳೆ ಎಂದು ಗುರುತಿಸಲಾಗಿದೆ. ಈಕೆ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು, ಕುಟುಂಬದ ಸದಸ್ಯರೋರ್ವರು ಮಾನಸಿಕ ಕಾಯಿಲೆಯಿಂದ ಮನಸ್ಸಿಗೆ ಹಚ್ಚಿಕೊಂಡು ಹಡಿನ್ಬಾಳ ಬ್ರಿಡ್ಜ್ ಮೇಲಿಂದ ಗುಂಡಬಾಳ ಹೊಳೆಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊನ್ನಾವರ ತಾಲೂಕಿನ ಕಾಸರಗೋಡಿದ ಹಿರೇಮಠ ವೀರಮಾರುತಿ ದೇವಸ್ಥಾನದ ಬಾಗಿಲಿನ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ದೇವಸ್ಥಾನದ ಒಳನುಗ್ಗಿದ ಕಳ್ಳರು ಕಾಣಿಕೆ ಹುಂಡಿಯಲ್ಲಿದ್ದ ಸುಮಾರು 7,000 ನಗದು, ಬಾವಿಯ ಕೊರಳಿನ 20 ಗ್ರಾಂ ತೂಕದ 80,000 ಮೌಲ್ಯದ ಬಂಗಾರದ ಸರ ಕಳ್ಳತನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಹೊನ್ನಾವರ ಪಿಎಸ್ಐ ಸಾವಿತ್ರಿ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕಾರವಾರ ನಗರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಕಾರವಾರ ನಗರಸಭೆಯಲ್ಲಿ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಅವರ ಉಪಸ್ಥಿತಿಯಲ್ಲಿ ನಡೆಯಿತು. ಅಧ್ಯಕ್ಷರಾದ ಡಾಕ್ಟರ್ ನಿತಿನ್ ಪಿಕಳೆ, ಉಪಾಧ್ಯಕ್ಷರಾದ ಪ್ರಕಾಶ್ ನಾಯ್ಕ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕಿ ರೂಪಾಲಿ ನಾಯ್ಕ್ ಅವರು, ಕಾರವಾರ ನಗರದ ಸಮಗ್ರ ಅಭಿವೃದ್ಧಿಗೆ ನಾನು ಸದಾ ತಮ್ಮೊಂದಿಗೆ ಇದ್ದು ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದ್ರು. ಹಾಗೂ ಈ ಸಂದರ್ಭದಲ್ಲಿ ನಗರಸಭೆಯ ಎಲ್ಲಾ ಚುನಾಯಿತ ಸದಸ್ಯರು, ಬಿಜೆಪಿ ಮುಖಂಡರು, ಹಿರಿಯರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಭೇಟಿ ಮಾಡಿ ಶುಭ ಹಾರೈಸಿದ್ರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಟ್ಟಾರ್ ರತ್ನಾಕರ್ ಹೆಗಡೆ ಉತ್ತರ ಕನ್ನಡ ಜಿಲ್ಲಾ 3 ದಿನಗಳ ಪ್ರವಾಸದ ಹಿನ್ನೆಲೆಯಲ್ಲಿ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ದೇವಾಲಯವಾದ ಇಡಗುಂಜಿಯ ಮಹಾಗಣಪತಿ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಕೊರೋನಾ ಮಹಾಮಾರಿಯಿಂದ ಅಭಿವೃದ್ಧಿ ಕೆಲಸಕ್ಕೆ ಮತ್ತು ಪ್ರವಾಸಕ್ಕೆ ತೊಂದರೆ ಉಂಟಾಗಿತ್ತು. ಇದೀಗ ಅಭಿವೃದ್ಧಿ ಕೆಲಸಕ್ಕೆ ಉತ್ತೇಜನ ನೀಡುತ್ತಿದ್ದೇವೆ. ಜಿಲ್ಲೆಯಲ್ಲಿ 50 ಕೋಟಿ ರೂಪಾಯಿ ಕಾಮಗಾರಿ ಪ್ರಗತಿಯಲ್ಲಿದ್ದು, ಇನ್ನು ಹಲವು ಕಾಮಗಾರಿಯ ಬಗ್ಗೆ ಜಿಲ್ಲೆಯ ಶಾಸಕರು ಅನುದಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಮೀನು ಮಾರುಕಟ್ಟೆ ನಿರ್ಮಿಸುವಂತೆ ಬೇಡಿಕೆ ಇದ್ದು, ಅನುದಾನದ ಕೊರತೆಯಿಂದ ಸ್ವಲ್ಪ ತೊಂದರೆಯಾಗ್ತಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಈಡೇರಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ತಾಲೂಕಾಧ್ಯಕ್ಷ ರಾಜೇಶ್ ಭಂಡಾರಿ, ಹಿಂದುಳಿದ ವರ್ಗದ ಜಿಲ್ಲಾ ಉಪಾಧ್ಯಕ್ಷ ಗಣಪತಿ ನಾಯ್ಕ್, ಬಿಟಿ ಹನುಮಂತ ನಾಯ್ಕ್, ಸುರೇಶ್ ಹರಿಕಾಂತ್ರ, ಕಮಲಾಕರ್ ನಾಯ್ಕ್, ಉಲ್ಲಾಸ್ ನಾಯ್ಕ್, ಆನಂದ ನಾಯ್ಕ್, ಗಣಪತಿ ಗೌಡ ಚಿತ್ತಾರ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರದೀಪ್ ಡಿಸೋಜಾ, ಇಂಜಿನಿಯರ್ ಪವನ್ ಶೆಟ್ಟಿ, ಅಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ದೀಪಾವಳಿ ಹಬ್ಬ ಮುಗಿದ್ರು ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ತಾಲೂಕಿನಲ್ಲಿ ಹಬ್ಬದ ಸಂಭ್ರಮ ಇನ್ನೂ ಮುಂದುವರೆದಿದೆ. ಶಿರಸಿ ತಾಲೂಕಿನ ಮಳಲಗಾಂವ್, ಹಳ್ಳಿಕೊಪ್ಪ, ಬೀಳೂರು ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಹೋರಿ ಬೆದರಿಸುವ ಆಚರಣೆ ಇಂದು ಸಹ ನಡೀತಾ ಇದೆ. ಈ ಹೋರಿ ಬೆದರಿಸುವ ಆಚರಣೆ ಗ್ರಾಮದಲ್ಲಿ ಇರೋ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಮನೆಯಲ್ಲಿರೋ ಹೋರಿಗಳನ್ನ ಗುರುತಿಸಲಾಗಿರುವ ಜಾಗಕ್ಕೆ ಕರೆತಂದಿದ್ರು. ಬಳಿಕ ಎಲ್ಲಾ ಹೋರಿಗಳನ್ನ ಪ್ರತ್ಯೇಕವಾಗಿ ಕಾಯಿ ಕಟ್ಟಿ ಓಡಿಸಲಾಯಿತು. ಬಳಿಕ ಸೇರಿದ ಜನರು ಹೋರಿಯ ಜೊತೆ ಓಡಿ ಕಟ್ಟಿದ ಕಾಯಿಯನ್ನ ಹರಿಯೋಕೆ ಹರಸಾಹಸಪಟ್ಟರು. ಹೋರಿ ಬೆದರಿಸುವುದನ್ನ ನೋಡುವುದಕ್ಕೆ ಅಂತಾನೆ ನೂರಾರು ಜನ ಸೇರಿದ್ರು. ಹೋರಿ ಬೆದರಿಸುವ ಕಾರ್ಯಕ್ರಮದ ನಂತರದಲ್ಲಿ ಎಲ್ಲಾ ಹೋರಿಗೂ ಪಾದ ಪೂಜೆ ಮಾಡಿ ಗ್ರಾಮದಲ್ಲಿರುವ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ. ಹೋರಿ ಬೆದರಿಸುವ ಆಚರಣೆ ನಾಳೆ ಮುಕ್ತಾಯವಾಗಲಿದೆ.